ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಬಿಜೆಪಿಯ ಮನೆಯಲ್ಲಿ ಭಿನ್ನಮತ ಸ್ಫೋಟವಾಗಿರುವಂತದ್ದು ಟಿಕೆಟ್ ವಿಚಾರಕ್ಕೆ ದಾವಣಗೆರೆ ಬಿಜೆಪಿಯಲ್ಲಿ ತಣ್ಣಗಾಗ್ತಾ ಇಲ್ಲ ಭಿನ್ನಮತ ಸಿದ್ದೇಶ್ವರ್ ಫ್ಯಾಮಿಲಿ ವಿರುದ್ಧ ರೇಣುಕಾಚಾರ್ಯ ಅಂಡ್ ಟೀಮ್ ರೆಬಲ್ ಆಗಿಬಿಟ್ಟಿದೆ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ನೀಡದಂತೆ ಪಟ್ಟನ್ನ ಹಿಡಿಯಲಾಗಿದೆ 3 ದಿನದ ಗಡುವನ್ನು ಕೊಟ್ಟಿದ್ದಾರೆ ರೆಬಲ್ ಟೀಮ್ನ ಸದಸ್ಯರು ಅವರಿಗೆ ಟಿಕೆಟ್ ಅನ್ನು ಕೊಟ್ಟರೆ ನಾವು ಪಕ್ಷದ ವಿರುದ್ಧ ಕೆಲಸ ಮಾಡ್ತೇವೆ ಅಂತ ಹೇಳಿ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದೇಶ್ವರ್ ಕುಟುಂಬಕ್ಕೆ ಕೊಟ್ಟರೆ ಸೋಲು ಕಟ್ಟಿಟ್ಟ ಬುತ್ತಿ ದಾವಣಗೆರೆಯಲ್ಲಿ ಅಂತ ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಬಿಜೆಪಿ ಹೈಕಮಾಂಡ್ ಜೊತೆಗೆ ರಾಜ್ಯ ಬಿಜೆಪಿಯ ನಾಯಕರು ದಾವಣಗೆರೆಯಲ್ಲಿ ನಿರ್ಮಾಣವಾಗಿರುವಂತಹ ಈ ಭಿನ್ನಮತದ ಸನ್ನಿವೇಶವನ್ನ ಹೇಗೆ ಸರಿದೂಗಿಸ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ ಈಗಾಗಲೇ ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ಘೋಷಣೆ ಮಾಡಿ ಆಗಿದೆ ರೇಣುಕಾಚಾರ್ಯ ಅವರು ಕೂಡ ದೊಡ್ಡ ಮಟ್ಟದ ಪೈಪೋಟಿ ಒಡ್ಡಿದ್ರು ಯಾವುದೇ ಕಾರಣಕ್ಕೂ ಈ ಬಾರಿ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅಂತೇಳಿ ದೆಹಲಿ ಮಟ್ಟದಲ್ಲಿ ನಿಂತ್ಕೊಂಡು ದೊಡ್ಡ ಮಟ್ಟದ ಲಾಬಿಯನ್ನ ಮಾಡಿದ್ರು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಎಂ ಸಿದ್ದೇಶ್ವರ್ ಅವರು ಅವ್ರ ಕುಟುಂಬದವರು ಬಿಟ್ಟು ಯಾರಾದರೂ ಬೇರೆ ನಿಂತ್ಕೊಂಡ್ರೆ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಇರ್ತಕ್ಕಂಥವರೆಲ್ಲ ನಾವು ಸಪೋರ್ಟ್ ಮಾಡ್ತೇವೆ ಅಂತಕ್ಕಂಥದ್ದನ್ನ ತೀರ್ಮಾನ ತಗೊಂಡೇವೆ ಅವರು ಯಾವುದೇ ಕಾರಣದಿಂದ ನಮ್ಮ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ನಮ್ಮ ಎಂ ಪಿಗಳ ಸಂಬಂಧಿಕರಾಗಲಿ ಅವ್ರ ಕುಟುಂಬದವ್ರು ಯಾರೂ ಸಹ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಹೋರಾಟದ ಗುರಿ ಅದರಿಂದ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ ಅಂತ ಕಾರಣ ನಾವು ಯಾವುದೇ ರೀತಿ ಬೆಂಬಲ ಕೊಡಲ್ಲ ಕಣಕ್ಕೆ ಯಾರನ್ನ ಇಳಿಸ್ತೀರಾ ಸರ್ ಅದು ಆಮೇಲೆ ಯೋಚನೆ ಮಾಡ್ತದೆ ನಮ್ಮದು ಮುಖ್ಯ ಗುರಿ ಇರೋದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಆಗಬೇಕು ದೇಶಕ್ಕೆ ಅಂತ ನಮಗೆ ಅದಕ್ಕಾಗಿ ಇದನ್ನು ಗುರಿ ಸೋಲಬಾರ್ದು ಇಲ್ಲೊಂದು ಕ್ಯಾಂಡಿಡೇಟು ಅಂತಂದು ನಾವು ಹೊಸ ಬೇರೆ ಕ್ಯಾಂಡಿಡೇಟ್ ಆದರೆ ಗೆಲ್ತಾರೆ ಅಂತಕ್ಕಂಥ ಚಿಂತನೆಯಿಂದ ಇದನ್ನ ತೀರ್ಮಾನ ತಗೊಂಡೆ ಅಲ್ಲ ಸರ್ ಮೊನ್ನೆನೂ ನಿಮ್ಮ ಮನೇಲಿ ಸಭೆ ಮಾಡಿದಾಗ ಇದೇ ತೀರ್ಮಾನ ತಗೊಂಡಿದ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ನಮ್ಮೆಲ್ಲರ ಅಪೇಕ್ಷೆ ಕನಸಿದೆ ಅದನ್ನು ನನಸು ಮಾಡಬೇಕಂದ್ರೆ ಈಗಾಗಲೇ ನಮ್ಮ ಹಿರಿಯರಾದ ರವೀಂದ್ರನಾಥ್ ನೇತೃತ್ವದಲ್ಲಿ ಕರ್ನಾಟಕ ರೆಡ್ಡಿ ಅವರು ಒಳಗೊಂಡಂತೆ ಎಲ್ಲ ಸ್ಪರ್ಧೆ ಮಾಡಿದ್ವಿ ಮಾಜಿಗಳು ನಾವೆಲ್ಲ ಬಸವ ನಾಯಕ ಒಳಗೊಂಡು ಪ್ರತಿಯೊಬ್ಬರು ಸಭೆಯಲ್ಲಿ ಸೇರಿ ಒಮ್ಮತದಿಂದ ಸರ್ವಾನುಮತ ನಿರ್ಣಯ ಮಾಡಿದ್ವಿ ಅವರ ಕುಟುಂಬ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಘೋಷಣೆ ಮಾಡಬೇಕು ರವೀಂದ್ರನಾಥ್ ಕರ್ನಾಟಕ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರು ಏನು ಹೇಳಿದ್ರೆ ಅವರ ಮಾತುಗಳಿಗೆ ನಾವೆಲ್ಲ ಸಹಮತ ಇದೆ ಅಭ್ಯರ್ಥಿ ಬದಲಾವಣೆ ಆಗಲೇಬೇಕು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಭ್ಯರ್ಥಿ ಬದಲಾವಣೆ ಆಗಬೇಕು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪುನೀತ್ ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಫ್ಯಾಮಿಲಿ ವರ್ಸಸ್ ಅದರ್ಸ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಹಿರಂಗವಾಗಿಯೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ರೇಣುಕಾಚಾರ್ಯ ಆದಿಯಾಗಿ ಒಂದಿಷ್ಟು ನಾಯಕರುಗಳು ಇದು ರಾಜ್ಯ ಬಿಜೆಪಿಯ ನಾಯಕರುಗಳ ಗಮನಕ್ಕೂ ಕೂಡ ಬರ್ತಾ ಇದೆ ಈ ಭಿನ್ನಮತವನ್ನ ಶಮನ ಮಾಡುವಂತಹ ನಿಟ್ಟಿನಲ್ಲಿ ದಾವಣಗೆರೆ ಬಿಜೆಪಿ ಮನೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಪುನೀತ್ ಪ್ರೇಮ್ ಖಂಡಿತವಾಗ್ಲೂ ಏನು ದಾವಣಗೆರೆಯಲ್ಲಿ ಬಿಜೆಪಿ ಟಿಕೆಟ್ ಅಂದರೆ ಲೋಕಸಭಾ ಟಿಕೆಟ್ ಅನೌನ್ಸ್ ಆಗಿ 4 ದಿನ ಆಯಿತು ಆದರೆ ಇದುವರೆಗೂ ಕೂಡ ಭಿನ್ನಮತ ಶಮನ ಆಗ್ತಾ ಇಲ್ಲ ಮುಂದುವರಿತಾನೆ ಇದೆ ಈಗಾಗಲೇ 2 ಸುತ್ತಿನ ಒಂದು ಸಭೆಯನ್ನು ಕೂಡ ರೇಣುಕಾಚಾರ್ಯ ಆಗಿರ್ಬೋದು ಮಾಜಿ ಸಚಿವರು ರೇಣುಕಾಚಾರ್ಯ ಆಗಿರ್ಬೋದು ಮತ್ತು ಎಸ್ ಎ ರವೀಂದ್ರನಾಥ್ ಆಗಿರ್ಬೋದು ಮತ್ತು ಟಿಕೆಟ್ ಆಕಾಂಕ್ಷಿ ರವಿಕುಮಾರ್ ಆಗಿರ್ಬೋದು ಈ ಕರುಣಾಕರ್ ರೆಡ್ಡಿ ಅವರು ಎರಡು ಸಭೆಯನ್ನು ಕೂಡ ಮಾಡಿದ್ರು ಅವ್ರದ್ದು ಒಂದೇ ವಾದ ಯಾವುದೇ ಕಾರಣಕ್ಕೂ ಕೂಡ ಈಗ ಘೋಷಣೆ ಆದಂತಹ ಜಿ ಎಂ ಸಿದ್ದೇಶ್ವರ ಫ್ಯಾಮಿಲಿಗೆ ಘೋಷಣೆ ಆದಂತಹ ಟಿಕೆಟ್ ರದ್ದಾಗಬೇಕು ಮತ್ತೆ ಬೇರೆಯವ್ರಿಗೆ ಟಿಕೆಟ್ ಕೊಡಬೇಕು ಅವರ ಹೆಸರನ್ನ ಹೇಳಬೇಕು ಅನ್ನುವಂಥದ್ದು ಹೈಕಮಾಂಡ್ಗೆ ಒಂದು ಒತ್ತಾಯನೂ ಕೂಡ ಮಾಡಿದ್ರು ಈಗಾಗಲೇ ಹಿಂದೆನೂ ಕೂಡ ಟಿಕೆಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಕೂಡ ದೆಹಲಿಗೆ ಹೋಗಿ ಒಂದು ಲಾಬಿಯನ್ನು ಕೂಡ ನಡೆಸಿದ್ರು ಯಾವುದೇ ಕಾರಣಕ್ಕೂ ಕೂಡ ಜಿ ಎಂ ಸಿದ್ದೇಶ್ವರ್ ಫ್ಯಾಮಿಲಿಗೆ ಈ ಬಾರಿ ಲೋಕಸಭಾ ಟಿಕೆಟ್ ಕೊಡಬಾರ್ದು ಒಂದೇ ಫ್ಯಾಮಿಲಿಗೆ ಕುಟುಂಬ ರಾಜಕಾರಣ ಬಿಜೆಪಿಲಿ ಇಲ್ಲ ಆದರೆ ಈ ಜಿ ಎಂ ಫ್ಯಾಮಿಲಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ಕುಟುಂಬ ರಾಜಕಾರಣಕ್ಕೆ ಇದೊಂದು ಒಂದು ಮುನ್ನುಡಿ ಬರ್ದಂಗೆ ಆಗುತ್ತೆ ಅನ್ನುವಂಥ ಒಂದು ಒತ್ತಾಯನೂ ಕೂಡ ಮಾಡಿದ್ರು ಆದರೆ ಜಿ ಎಂ ಸಿದ್ದೇಶ್ವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಅಸಮಾಧಾನವೂ ಕೂಡ ರೇಣುಕಾಚಾರ್ಯ ಆಗಿರ್ಬೋದು ಮತ್ತೆ ಎಸ್ ಎ ರವೀಂದ್ರನಾಥ್ ಆಗಿರ್ಬೋದು ಸಾಕಷ್ಟು ಜನ ನಾಯಕರು ಕೂಡ ಒಂದು ಅಸಮಾಧಾನವೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಪ್ರಮುಖವಾಗಿ ಇನ್ನು 3 ದಿನಗಳ ಕಾಲ ನಾವು ಒಂದು ಸಮಯಾವಕಾಶವನ್ನು ಕೊಡ್ತೀವಿ ಈ ಸಮಯಾವಕಾಶದೊಳಗೆ ಒಂದು ಟಿಕೆಟ್ನ ಬದಲು ಮಾಡಬೇಕು ಇಲ್ಲ ಅಂತ ಅಂದರೆ ನಾವು ಪಕ್ಷದ ವಿರುದ್ಧ ಕೆಲಸ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಈಗಾಗಲೇ ಇಷ್ಟು 4 ದಿನ ಆಯಿತು ಆದರೆ ಯಾವುದೇ ರಾಜ್ಯ ನಾಯಕರಾಗಿರ್ಬೋದು ಮತ್ತೆ ಕೇಂದ್ರ ನಾಯಕರು ಕೂಡ ಬಂದು ಮಾತುಕತೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ ಇದರಿಂದಾಗಿ ಭಿನ್ನಮತ ಮುಂದುವರಿತೈತೆ ಅನ್ನುವಂಥದ್ದು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ